ಹಾಯ್ ಫ್ರೆಂಡ್ಸ್, ಈ ದಿನ ನಾವು ಮಾತಾಡೋಣ ಪ್ರಪಂಚದಲ್ಲಿ ಅತ್ಯಂತ ಡೇಂಜರಸ್ ಜೀವಿ ಬಗ್ಗೆ. ಅದು ಏನು ಗೊತ್ತಾ? ಸಿಂಹ ಅಲ್ಲ, ಹಾವು ಅಲ್ಲ, ಶಾರ್ಕ್ ಅಲ್ಲ. ಅದು ನಮಗೆ ಚೆನ್ನಾಗಿ ಗೊತ್ತಿರೋ ಒಂದು ಚಿಕ್ಕ ಸೊಳ್ಳೆ. ಹೌದು ಸ್ನೇಹಿತರೆ, ಈ ಚಿಕ್ಕ ಸೊಳ್ಳೆಯ ತೂಕ ಅಕ್ಕಿ ಗಿಂಜಿಗಿಂತಲೂ ಕಡಿಮೆ. ಹಲ್ಲು ಇಲ್ಲ, ಉಗುರು ಇಲ್ಲ, ನಮ್ಮ ಬೆರಳುಗಳಿಗಿಂತ ಚಿಕ್ಕದು. ಆದರೂ ಇದು ಭೂಮಿಯ ಮೇಲೆ ಅತ್ಯಂತ ಡೇಂಜರಸ್ ಅನಿಮಲ್. ಸಿಂಹಗಳು, ಹಾವುಗಳು, ಶಾರ್ಕ್ಗಳು ಒಟ್ಟಿಗೆ ಸೇರಿ ಕೊಲ್ಲುವಷ್ಟು ಜನರನ್ನು ಇದು ಸೊಳ್ಳೆ ಒಂದೇ ವರ್ಷದಲ್ಲಿ ಕೊಂದು ಹಾಕುತ್ತದೆ. ನಾವು ಪ್ರತಿ ಬೇಸಿಗೆಯಲ್ಲೂ ಇವುಗಳನ್ನು ನೋಡ್ತೀವಿ ಅಲ್ವಾ? ಕಿವಿಯಲ್ಲಿ ಆ ಬಸ್ ಬಸ್ ಶಬ್ದ ಕೇಳ್ತಾನೆ ಇರುತ್ತೆ. ಆದರೆ ಸೊಳ್ಳೆ ನಮ್ಮನ್ನು ಕಚ್ಚಿದಾಗ ಏನಾಗುತ್ತದೆ ಅಂತ ಎಂದಾದರೂ ಯೋಚಿಸಿದ್ದೀರಾ? ಅದು ಸಿಂಪಲ್ ಆಗಿ ಗುಚ್ಚೋದಿಲ್ಲ ಸ್ನೇಹಿತರೆ. ಅದು ಒಂದು ಅದ್ಭುತ ಇಂಜಿನಿಯರಿಂಗ್ ವಂಡರ್. ಬಹಳ ಹಂತಗಳ ಆಪರೇಷನ್ ಥರ ಅದು. ಈ ದಿನ ನಾವು ಇದರ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳೋಣ. ಸೊಳ್ಳೆ ಕಚ್ಚೋದು ಹೇಗೆ ವರ್ಕ್ ಆಗುತ್ತೆ, ಹಾಗೂ ಮಲೇರಿಯಾ, ಡೆಂಗು ಹೇಗೆ ಸ್ಪ್ರೆಡ್ ಆಗುತ್ತೆ, ಮುಖ್ಯವಾಗಿ ಇವುಗಳನ್ನು ಹೇಗೆ ತಡೆಯೋದು ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಸೊಳ್ಳೆಗಳು ರಕ್ತ ಹೇಗೆ ಕುಡಿಯುತ್ತೆ ಅಂತ ನೋಡೋಣ. ಮೊದಲು ಒಂದು ಬಿಗ್ ಮಿಸ್ಕನ್ಸೆಪ್ಷನ್ನ ಕ್ಲಿಯರ್ ಮಾಡೋಣ ಸ್ನೇಹಿತರೆ. ಗಂಡು ಸೊಳ್ಳೆಗಳು ನಮ್ಮನ್ನು ಕಚ್ಚೋದಿಲ್ಲ. ಅವು ಚೆನ್ನಾಗಿ ಪೀಸ್ಫುಲ್ ಆಗಿ ಹೂವಿನ ಮಕರಂದ ಕುಡಿದು ಜೀವನ ಮಾಡುತ್ತೆ. ಕಚ್ಚೋದು ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ. ಅವು ರಕ್ತ ಕುಡಿಯೋದು ಫುಡ್ಗಾಗಿ ಅಲ್ಲ, ತಮ್ಮ ಮೊಟ್ಟೆಗಳನ್ನು ಇಡೋಕೆ ಬೇಕಾದ ಪ್ರೋಟೀನ್ ಮತ್ತು ಐರನ್ಗಾಗಿ. ಒಂದು ಹೆಣ್ಣು ಸೊಳ್ಳೆ ನಮ್ಮ ಕೈ ಮೇಲೆ ಕೂತ್ರೆ ಅದು ತನ್ನ ಪ್ರೊಬ್ಯಾಸಿಕ್ಸ್ ಅನ್ನೋ ಆರ್ಗನ್ ಯೂಸ್ ಮಾಡುತ್ತದೆ. ಸಾಮಾನ್ಯವಾಗಿ ನೋಡಿದರೆ ಒಂದು ಸೂಜಿ ಲೈಕ್ ಕಾಣ್ತದೆ, ಆದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಅದು 6 ಬೇರೆ ಬೇರೆ ಸೂಜಿಗಳ ಒಂದು ಟೂಲ್ ಕಿಟ್ ಆಗಿರುತ್ತೆ. ಮೊದಲ 2 ಸೂಜಿಗಳು ಅಂದರೆ ಮ್ಯಾಕ್ಸಿಲಿ ಅಂತ ಕರೀತಾರೆ. ಇದನ್ನು ನಾವು ಜಾಸ್ ಕೂಡ ಅನ್ಬೋದು. ಇವು ಚಿಕ್ಕ ಹಲ್ಲುಗಳೊಂದಿಗೆ ಇರುತ್ತೆ. ಇವು ನಮ್ಮ ಸ್ಕಿನ್ನನ್ನು ಸೂಪರ್ ಫಾಸ್ಟ್ ಆಗಿ ಕಟ್ ಮಾಡುತ್ತೆ. ನಮ್ಮ ನರ್ವ್ಸ್ಗೆ ಪೇನ್ ಸಿಗ್ನಲ್ ಹೋಗೋಕ್ಕೂ ಟೈಮ್ ಕೂಡ ಕೊಡೋದಿಲ್ಲ ಇವು. ನೆಕ್ಸ್ಟ್, ಮ್ಯಾಂಡಿಬ್ಲಸ್ ಅಥವಾ ಡಿಟೆಕ್ಟರ್ಸ್ ಅಂತ ಕೂಡ ಕರೀತಾರೆ. ಇವು ಸ್ಕಿನ್ ಟಿಶ್ಯೂಸ್ ಅನ್ನು ಸೈಡಿಗೆ ತಳ್ಳಿ ಸೊಳ್ಳೆಗೆ ಒಳಗೆ ಸುಲಭವಾಗಿ ಹೋಗೋಕೆ ಮಾರ್ಗ ಮಾಡಿಕೊಡುತ್ತೆ, ಅಂದರೆ ಸೂಜಿ ಹೋಗೋಕೆ ಮಾರ್ಗ ಮಾಡಿಕೊಡುತ್ತೆ. ಅದನಂತರ ಲ್ಯಾಬ್ರಮ್, ಇದನ್ನು ಗೈಡೆಡ್ ಮಿಸೈಲ್ ಅಂತ ಕೂಡ ಅನ್ಬೋದು. ಇದು ಸ್ಕಿನ್ ಕೆಳಗೆ ಬ್ಲಡ್ ವೆಸಲ್ಸ್ ಅನ್ನ ಹುಡುಕುತ್ತೆ. ಇದು 90 ಡಿಗ್ರಿ ಬಾಗಿ ಕೂಡ ಹುಡುಕೋಬಹುದು ಅಂತ ಕೆಪಾಸಿಟಿ ಇದಕ್ಕೆ ಇರುತ್ತೆ. ಆದರೆ ರಕ್ತ ಕುಡಿಯೋ ಮೊದಲು ಹೈಪೋಫಾರ್ನಿಕ್ಸ್ ಅನ್ನು ಸೂಜಿ ಯೂಸ್ ಮಾಡಿ ಸಲೈವ ಇಂಜೆಕ್ಟ್ ಮಾಡುತ್ತದೆ. ಇದು ಮೋಸ್ಟ್ ಡೇಂಜರಸ್, ಯಾಕಂದರೆ ನಮ್ಮ ಬ್ಲಡ್ ಕ್ಲಾಟ್ ಆಗದಂತೆ ತಡೆಯುತ್ತೆ. ಈ ಸಲೈವದಲ್ಲೇ ವೈರಸ್ ಮತ್ತು ಪ್ಯಾರಾಸೈಟ್ ನಮ್ಮ ಬಾಡಿಗೆ ಎಂಟರ್ ಆಗೋದು. ಈಗ ಮಲೇರಿಯಾ ಮತ್ತು ಡೆಂಗು ಹೇಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ರಕ್ತ ಕುಡಿಯೋದ್ರಿಂದ ಡಿಸೀಸ್ ಸ್ಪ್ರೆಡ್ ಆಗೋದು ಸ್ನೇಹಿತರೆ. ಸೊಳ್ಳೆಗಳು ಈ ಡಿಸೀಸಸ್ನ ಕ್ರಿಯೇಟ್ ಮಾಡೋದಿಲ್ಲ, ಅವು ಜಸ್ಟ್ ಕ್ಯಾರಿ ಮಾಡುತ್ತೆ ಅಷ್ಟೇ. ಮೊದಲು ಮಲೇರಿಯಾ ಬಗ್ಗೆ ನೋಡೋಣ. ಇದು ವೈರಸ್ ಅಲ್ಲ, ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಇನ್ಫೆಕ್ಟೆಡ್ ಅನೋಫೋಲಿಸ್ ಮಸ್ಕಿಟೋ ಕಚ್ಚಿದ್ರೆ ಬರುತ್ತೆ. ಸಾವಿರಾರು ಪ್ಯಾರಾಸೈಟ್ಸ್ ಅನ್ನು ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗ್ತವೆ. ಅವು ಡೈರೆಕ್ಟಾಗಿ ಲಿವರ್ಗೆ ಹೋಗಿ ಐಡ್ ಆಗ್ತವೆ. ಅಲ್ಲಿ ಮಲ್ಟಿಪಲ್ ಆಗಿ ನಂತರ ರೆಡ್ ಬ್ಲಡ್ ಸೆಲ್ಸ್ ಅನ್ನು ಅಟ್ಯಾಕ್ ಮಾಡ್ತವೆ. ಇದೇ ಕಾರಣಕ್ಕೆ ಮಲೇರಿಯಾನಲ್ಲಿ ಫೀವರ್ ವೇವ್ಸ್ಗಳು ಹೆಚ್ಚಾಗಿ ಕಂಡುಬರೋದು. ಈಗ ಡೆಂಗ್ಯೂ ಬಗ್ಗೆ. ಇದು ಟೋಟಲಿ ಡಿಫ್ರೆಂಟ್. ಇದು ವೈರಲ್ ಇನ್ಫೆಕ್ಷನ್, ಮುಖ್ಯವಾಗಿ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಇದನ್ನು ಕ್ಯಾರಿ ಮಾಡುತ್ತೆ. ಇದು ನಮ್ಮ ಇಮ್ಯೂನ್ ಸೆಲ್ಸ್ ಅನ್ನು ಅಟ್ಯಾಕ್ ಮಾಡಿ ಸೂಪರ್ ಫಾಸ್ಟಾಗಿ ಮಲ್ಟಿಪ್ಲೈ ಆಗುತ್ತೆ. ಇದನ್ನೇ ಬೋನ್ ಬ್ರೇಕ್ ಫೀವರ್ ಅಂತ ಕೂಡ ಕರೀತಾರೆ, ಯಾಕಂದರೆ ಜಾಯಿಂಟ್ಸ್ ಮತ್ತು ಮಸಲ್ ಪ್ಲೇನ್ ಎಲುಬು ಮುರಿದಂತೆ ಆಗುತ್ತೆ ಇದ್ರ ಬಂದರೆ. ಈ ಸೈಕಲ್ ತುಂಬ ಕ್ರೂಯಲ್. ಒಂದು ಸೊಳ್ಳೆ ಇನ್ಫೆಕ್ಟೆಡ್ ಪರ್ಸನ್ ಅನ್ನು ಕಚ್ಚಿ ವೈರಸ್ ಮತ್ತು ಪ್ಯಾರಾಸೈಟ್ ತೆಗೆದುಕೊಂಡು ತನ್ನ ಬಾಡಿಯಲ್ಲಿ 10 ದಿನಗಳ ಕಾಲ ಗ್ರೋ ಮಾಡುತ್ತೆ. ನಂತರ ನಮ್ಮನ್ನು ಕಚ್ಚಿ ಪಾಸ್ ಮಾಡುತ್ತೆ ಆ ಇನ್ಫೆಕ್ಟನ್ನು. ಇದು ಒಂಥರ ಎಂಡ್ಲೆಸ್ ಸೈಕಲ್ ಇದ್ದ ಹಾಗೆ. ಈಗ ಪ್ರಿವೆಂಟೇಷನಲ್ಲಿ ನೋಡೋಣ. ಇದರಲ್ಲಿ 2 ಸ್ಟೆಪ್ ಇರುತ್ತೆ. ಇಷ್ಟು ತಿಳಿದುಕೊಂಡ ಮೇಲೆ ನಾವು ಹೇಗೆ ಫೈಟ್ ಮಾಡೋದು ಅಂತ ಕೂಡ ನೋಡೋಣ. ಪ್ರಿವೆಂಟೇಷನ್ನಲ್ಲಿ 2 ಲೆವೆಲ್ಸ್ನಲ್ಲಿ ಇರುತ್ತೆ. ಒಂದು ಎನ್ವಿರಾನ್ಮೆಂಟಲ್ ಮತ್ತು ಪರ್ಸ್ನಲ್ ಆಗಿ. ಮೊದಲು ಎನ್ವಿರಾನ್ಮೆಂಟಲ್ ಆಗಿ ನೋಡೋಣ. ಸೊಳ್ಳೆಗಳಿಗೆ ಸ್ಟಾಗ್ನೆಂಟ್ ವಾಟರ್ ಅಂದರೆ ತುಂಬ ಇಷ್ಟ, ಅಂದರೆ ಕೊಳಚೆ ನೀರು. ಅಲ್ಲೇ ಮೊಟ್ಟೆ ಇರ್ತವೆ. ಮನೆ ಹಿತ್ತಲಲ್ಲಿ, ಬಾಲ್ಕನಿಯಲ್ಲಿ, ಹಳೆ ಟೈರ್ಗಳ ಮಧ್ಯೆ, ಫ್ಲವರ್ ಪಾಟ್ಗಳಲ್ಲಿ, ಬಾಟಲ್ ಕ್ಯಾಪ್ನಲ್ಲಿ ನೀರು ನಿಂತಿದ್ರೆ ಸಾಕು, ಒಂದು ಸೊಳ್ಳೆ 100 ಮೊಟ್ಟೆಯನ್ನು ಇಡ್ತದೆ. ಇಲ್ಲಿ ನಿಮಗೊಂದು ಟಿಪ್: ನೀರು ಖಾಲಿ ಮಾಡೋದು ಮಾತ್ರವಲ್ಲ, ಎಗ್ಸ್ ಸೂಪರ್ ಗ್ಲೋ ಆಗಿ ಅಂಟ್ಕೊಂಡಿರುತ್ತೆ ನೀರ್ ಮೇಲೆ. ಕಂಟೈನರ್ಸ್ ವಾಲ್ಸ್ಗಳನ್ನು ಸ್ಕ್ರಬ್ ಮಾಡಿ, ವೀಕ್ಲಿ ಒಮ್ಮೆ ಚೆಕ್ ಮಾಡಿ ಕ್ಲೀನ್ ಮಾಡಿ. ಈಗ ಎರಡನೆಯದು ಪರ್ಸನಲ್ ಪ್ರೊಟೆಕ್ಷನ್. ಸೊಳ್ಳೆಗಳು ನಮ್ಮ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್, ಸ್ವೆಟ್ನಲ್ಲಿರುವ ಲ್ಯಾಕ್ಟಿಕ್ ಆ್ಯಸಿಡ್ ಸ್ಮೆಲ್ನಿಂದ ನಮ್ಮನ್ನು ಟ್ರ್ಯಾಕ್ ಮಾಡ್ತದೆ. ಡೀಟ್ ಅಥವಾ ಪಿಕಾರ್ಡಿಯನ್ ರಿಪೆಲಿಮೆಂಟ್ ಯೂಸ್ ಮಾಡಿ. ಇವು ನಮಗೆ ಸ್ಮೆಲ್ ಕೊಡೋದಿಲ್ಲ, ಆದರೆ ಸೊಳ್ಳೆಗಳ ಸೆನ್ಸರ್ ರಿಸೆಪ್ಟರನ್ನು ಬ್ಲಾಕ್ ಮಾಡ್ತವೆ. ಕಲರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊಳ್ಳೆಗಳು ಡಾರ್ಕ್ ಕಲರ್ಸ್ ಅಂದರೆ ಕಪ್ಪು, ನೇವಿ ಬ್ಲೂಗೆ ಹೆಚ್ಚು ಅಟ್ರಾಕ್ಟ್ ಆಗ್ತವೆ.
ಲೈಟ್ ಕಲರ್ಸ್ ಲೂಸ್ ಫುಲ್ ಸ್ಲೀವ್ಲೆಸ್ ಹುಡಿಯನ್ನು ಹಾಕಿ. ಹೆಚ್ಚು ರಿಸ್ಕ್ ಇರೋದಿಲ್ಲ, ಅಟ್ಯಾಕ್ ಕೂಡ ಮಾಡೋದಿಲ್ಲ. ಹೈ ರಿಸ್ಕ್ ಏರಿಯಾನಲ್ಲಿ ಇದ್ದರೆ ಮಸ್ಕಿಟೋ ನೆಟ್ ಯೂಸ್ ಮಾಡಿ, ಇದು ಸಿಂಪಲಿ ಬೆಸ್ಟ್. ಸೊಳ್ಳೆಗಳು ಹೆಚ್ಚಿರುವ ಪ್ಲೇಸ್ನಲ್ಲಿ ಇದ್ದರೆ ಸಡನ್ನಾಗಿ ಹೈ ಫೀವರ್ ಬಂದರೆ ವೆಯ್ಟ್ ಮಾಡಬೇಡಿ ಸ್ನೇಹಿತರೆ. ಮಲೇರಿಯಾ ಆದರೆ ಅರ್ಲಿ ಡಯಾಗ್ನೋಸಿಸ್ ಲೈಫ್ ಸೇವ್ ಮಾಡುತ್ತದೆ. ಮೆಡಿಸಿನ್ಸ್ನಿಂದ ಕ್ಯೂರ್ ಆಗುತ್ತದೆ, ಆದರೆ ಟೈಮ್ ತುಂಬ ಮುಖ್ಯ. ಡೆಂಗ್ಯೂಗೆ ಸ್ಪೆಸಿಫಿಕ್ ಮೆಡಿಸಿನ್ ಇಲ್ಲ. ಹೈಡ್ರೇಷನ್ ಮತ್ತು ಮಾನಿಟರಿಂಗ್ ಮುಖ್ಯ. ಪ್ಯಾರಾಸಿಟಮಾಲ್ ಮಾತ್ರ ತೆಗೆದುಕೊಂಡು ಡಾಕ್ಟರ್ ಬಳಿಗೆ ಹೋಗಿ. ಸೊಳ್ಳೆಗಳು ಲಕ್ಷಾಂತರ ವರ್ಷಗಳಿಂದ ಇವೆ, ತುಂಬ ಸ್ಮಾರ್ಟಾಗಿ ಕೂಡ ಎವಾಲ್ವ್ ಆಗಿವೆ, ಆದರೆ ಅವುಗಳು ಅನ್ಬಿಟಿವಲ್ ಅಲ್ಲ. ಹೀಗೆ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು. ಈಗ ನಿಮ್ಮ ಟರ್ನ್ ಸ್ನೇಹಿತರೆ. ಸೊಳ್ಳೆಯ ಆ 6 ಸೂಜಿಗಳ ಟೂಲ್ ಕಿಟ್ನಲ್ಲಿ ಯಾವ ಪಾರ್ಟ್ ನಮ್ಮನ್ನು ಹೆಚ್ಚು ಸರ್ಪ್ರೈಸ್ ಮಾಡಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ. ನಾನು ಪ್ರತಿ ಕಾಮೆಂಟನ್ನು ಓದ್ತೀನಿ. ನಿಮ್ಮ ಎಂಗೇಜ್ಮೆಂಟ್ನಿಂದ ಈ ಲೈಫ್ ಸೇವಿಂಗ್ ಇನ್ಫೋ ಹೆಚ್ಚು ಜನಕ್ಕೆ ತಲುಪಲಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಾಚಿಂಗ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.